ಯಾತ ತಂದಿದೆಯಲ್ಲ ತಾಯಿ ರಾಜಮ್ಮ. ಯಾತ ಬಾಕ್ಸ್ನಾಗೆ ಯಾತ ಹಿಡ್ಕೊಂಬಂದಿದೀಯ? ಯಾತದು ಆ ಬಾಕ್ಸ್ನ ತಗೊಂಬಂದಿರೋದು? ಯಾತ ಸೀರೆನ ಪರ ಯಾತ ತಂದಿರಂಗ ಇದ್ದಾಳೆ. ಇದು ನಮ್ಮ ಸಿದ್ಲಿಂಗನ ಮಗುಗೆ ಬಟ್ಟೆ ತಕೊಂಬಂದೆ ಇದ್ನಾಳು. ಪಾಪ ಹುಟ್ಟು ನಾನು ಒಂದು ಜೊತೆ ಬಟ್ಟೆ ಕೊಡ್ಸಿಲ್ಲ ಕಣೆ ನಾನು. ಅದಕ್ಕೇನೆ ತಕೊಂಬಂದೆ ಇನ್ನೊಂದು ಜೊತಿನ ಕೊಡೋಣ ಅಂತ ಪಾಪ ಹುಡುಗಿಗೆ ನಾನು ತಂದಿಲ್ಲ. ಅದಕ್ಕೆ ಹಾಗೇನ. ನೋಡ್ತಾಯಿ ಅವನೇ ಮೈದನ ಮಗುಗೆ ಬಟ್ಟೆ ತಂದಿದೀಯ, ಒಂದಿಟ್ಟು ಚೆನ್ನಾಗಿ ಹಾಕ್ತಿದಂಗೇನೆ ತಂದಿದ್ಯಮ್ಮ. ನೋಡ್ತಾಯಿ ಹಂಗೇನೆ ಹಂಗಿದಾವೆಲ್ಲ ತೋರ್ಸು. ಈಗ ನೋಡಿವೇನೆ 1,000 ರೂಪಾಯಿ ಕಣೆ. ಹುಡುಗರಿಗೆ ಬಟ್ಟೆ ತಮ್ಮಕ್ಕಾಗಲ್ಲಮ್ಮ, ಇವು ತಂದಿದ್ದೀನಿ ಆಗ್ತಾವೆ ಹಂಗ. ಹಣ ಏನಾರ ಸೈಜ್ ಆಗಲಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಅದಕ್ಕೆ ಇವತ್ತು ಹೋಗಿದ್ವಾ ಟೌನಕ್ಕೆ, ಅದಕ್ಕೆ ಒಂದು ಜೊತೆ ತಗೊಂಬಂದೆ. ಬೇರೆ ಏನು ಇರೋ ನಮ್ಮ ಮಗ ಚೆನ್ನಾಗಿರಲಿ ಹೇಳು. ಇಟ್ಕೊಂಡು ನಮ್ಮ ಹುಡುಗರೆಲ್ಲ ದೊಡ್ಡವಾಗ್ಯವ, ಅವನೇ ಇವಾಗ ಸಣ್ಣನು. ಬೇಡ ಯೋಸ್ತಿ ನಮ್ಮ ತಂಗಿರನ್ ಬಗ್ಗೆಮ್ಮ. ಸರಿ ಅಮ್ಮ ತಾಂಡೋಗಿ ಕೊಡೋಗಿ ಹೋಗಿ. ಹೋಗಿ ಕೊಡೋಗಿ ಅದೆಲ್ಲ ಏನಂತಾರೆ ಇಸ್ಕೊಂತಾರೆ ಹೆಂಗ ಇಸ್ಕೊಂತಾರೆ. ತಾಂಡೋಗಿ ಕೊಟ್ಟು ಬರ್ತೀನಿ ತಾಳಿ, ಕೊಟ್ಟು ಬರ್ತೀನಿ ಇಲ್ಲೇ ಇರ್ರಿ. ಕೊಟ್ಟು ಬರೋಗಮ್ಮ, ಕೊಟ್ಟು ಬರೋಗಿ ಹೋಗಿ. ಕೊಟ್ಟು ಬರೋಗಿ ಹೋಗಿ. ತಾಯಿ ಭಾಗ್ಯಮ್ಮ ಹಂಗೇನೆ ಇನ್ನು ಸೆನಕ್ಕಾಗದೆ ತಡೆ ಒಂದಿಟ್ಟು ಮಾತಾಡ್ಸೋದೇ ತಾನ. ಅಲ್ಲೇನೆ ಆ ಹುಡುಗಗೆ ಬಟ್ಟೆ ತಗೊಂಬಂದವಳೆ. ಮಾತಾಡ್ಸಲ್ಲ ನಮ್ಮಂಗಿದ್ಲು, ಅಲ್ಲೇ ಹುಡುಗಗೆ ಬಟ್ಟೆ ತಂದವಳಲ್ಲೇ ತಾಯಿ. ಮಾತಾಡಿಸ್ತಾನೆ ಇರೋ ನಮ್ಮ ಮಗ ಅಂತ ಹೇಳಿ ಬಟ್ಟೆ ತಗೊಂಬಂದಿರೋದ. ನೋಡಂಗೇನೆ ಅವರು ಗರ್ವಾಗ ಆದ್ರೆ ಅವ್ರಿಬ್ರಾಳು. ನೋಡಮ್ಮ ಹಂಗೇನೆ ಆ ಹುಡುಗಗೆ ಅಲ್ಲೇ 1,000 ರೂಪಾಯಿ ಬಟ್ಟೆ ತಂದವಳೆ. ಅಬ್ಬ ಏಳು ಚೆನ್ನಾಗಿದ್ದೆ ಅಮ್ಮ. ನೋಡೋಣ ಹೇಳಿದೆ ಯಾವತ್ತೇನು ಇರುತ್ತೆ ಅಂತ. ಹಂಗೆ ಅವಳು ಇಸ್ಕೊಂತಾಳ ಇಲ್ವ, ಅವಳಿದ್ದ ಬೇಡ ಗೆಲ್ಜಂಬಿ ಹೋಗೊಂದಿಡ್ದ ಅವಳತ್ತ ಅವಳಿಗೆ. ಅವಳು ಇಸ್ಕೊಂತಾಳ ಇಲ್ವ ಕಣಿಲ್ಲ ತಮ್ಮ ನೋಡಿ ನೋಡೋಣ ಅದೆಲ್ಲ. ನೋಡೋಣ ಸರಿಯಾಗಿ ಬಿಡ್ತೀನಿ ನೋಡು. ನಾನು ನಗ್ತಾ ಇದ್ದಾನೆ. ಹೊರಕ್ಕೆ ಡೆಕ್ಕಂಡು ಸುಮ್ಮನೆ ಹೋಗ್ತಾನೆ. ಮಣ್ಣಾಗೆಲ್ಲ ಆಡ್ಕೊಂಡು ಮಣ್ಣೆಲ್ಲ ಬಾಯ್ಕಿಕ್ಕಂತೀನ ಸರಿಗೆ ಬಿಟ್ಬಿಡ್ತೀನಿ ನೋಡೋನು ಪಟ್ಟ ಮಂಗಿ. ಅಣ್ಣಯ್ಯ ನೋಗದ್ ನೋಡು. ಇಲ್ಲ 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 ನಿನ್ನಲ್ಲ ಕಣಪ್ಪ ಜಾಣ. ಒಂದು ಈಟ್ ಗದ್ಲು ಸೀರೆ ಸಾಕು ಮಷ್ನಿ ಅಂತೂ. ಹೆಂಗಾಗುತ್ತಾ ಒಂದು ಈಟ್ ಗದ್ಲು ಸೀರೆ ನಿನ್ನಲ್ಲಪ್ಪ. ನಿನ್ನಲ್ಲ ಗದ್ರಿಸಿದ್ದು. ನಿನ್ನಲ್ಲವು. ಅತ್ತೆನ ಶ್ರೀದೇವಿ ಅತ್ತೆನ. ಶ್ರೀದೇವಿ ಅತ್ತೆನ ಒಯ್ಯನಲ್ಲೇನಪ್ಪ. ಅದೇ ಕೊಡೋಣ ಶ್ರೀದೇವಿ ಅತ್ತಿಗೆ. ಒಂದು ಈಟ್ ಗದ್ರಿಸಿದ್ರೆ ಹೆಂಗೆ ಗೊತ್ತಾಗುತ್ತಾ ಕಳ್ಳನ ಮಗ ಮುಷ್ಣಿ ನೋಡು. ಸುಬ್ಬ ಕಾಣೋ ನೀನು ಸುಬ್ಬ. ಅಪ್ಪಾಯಿ ಬಂದ್ಮೇಲೆ ಹೇಳ್ತೀಯಾ? ಹೇಳು ನಿಮ್ಮ ಅಪ್ಪಾಯಿಗೇನೆ. ಗದ್ರಿಸಂಗಿಲ್ವಂತೆ ನಿಮ್ಮ ಅಪ್ಪಾಯಿ ಬಂದ್ಮೇಲೆ ಹೇಳು. ಕಳ್ಳ ಯಾಕೆ ಗಿರ್ಜಿಂಬೆ ಯಾಕೆ ಅಳ್ತಾ ಇದ್ದಾನೆ? ಯಾಕೆ ಗದ್ರಿಸ್ತೇನು? ಅಕ್ಕ ಯಾಕೆ ನಾನು ಗದ್ರಿಸಿದ್ರೆ ಹೆಂಗೆ ಅಳ್ತಾನೆ. ಇವಾಗ ಹೊರಕ್ಕೆಲ್ಲ ದೇಕ್ಕೊಂಬಂದ ಅಲ್ಲಿ ಮಣ್ಣೆಲ್ಲ ಇತ್ತಲ್ಲ, ಮಣ್ಣೆಲ್ಲ ಹಾಕ್ಕೊಂಡು ಬಾಯಿ ಕಿಕ್ಕೊಂಬಕ್ಕೆ ಹೋಗ್ತಾನೆ ಮಣ್ಣು. ಅದಕ್ಕೇನೆ ಬೈದಿದ್ದಕ್ಕೆ ಅಳ್ತಾ ಇದ್ದಾನೆ. ಮಕ್ಕ ನೋಡು ಹೆಂಗಾಗೈತಿ. ಅದಕ್ಕೇನೆ ಅಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವ್ರ ಅಪ್ಪಾಯಿ ಬಂದಮೇಲೆ ಹೇಳ್ತಾನಂತೆ. ಅವ್ರ ಅಪ್ಪ ಹೇಳಿದ್ ಗದರಿಸಿದ್ರೆ ಹೇಳು ಅಮ್ಮಯ್ಯ ಅಂತ ಎಲ್ಲ ಹೇಳಿದ್ರೆ ಎಲ್ಲ ಗೊತ್ತಾಗ್ತಾವಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ. ಏಯ್ ವೈಭವು ಏಯ್ ಕೊಳ್ಳಪ್ಪ ತಗ ಬಟ್ಟೆ ತಗೊಂಬಂದಿದ್ದೀನಿ. ದಡಮ್ಮ ನಿನಗೆ ಬಟ್ಟೆ ತಗೊಂಬಂದೈತಿ ತಗೊಳಪ್ಪ. ಯಾಕಮ್ಮ ಗೆದ್ದಿಬೆ ನಿಮ್ಮ ಹುಡುಗನ ಮುಷ್ಣಿ ಆಟದ ದಾಸ ಆಗೈತೆ. ಮುಷ್ಣಿ ನೋಡ ಮಾರ ಹೆಂಗೇನಿ ನೋಡ್ದಪ್ಪ ಆಗೈತೆ. ಅಯ್ಯಯ್ಯಪ್ಪ ಯಾಕ ಏನಂದೆ ಹಂಗೆ ಡುಬು ಅಂಬುತ್ತೆ ಮಾಕ ಯಾಕನ. ಅಯ್ಯೋ ಯಪ್ಪ ಅಯ್ಯಯ್ಯಯ್ಯಯ್ಯ ಮುಷ್ಣಿ ನೋಡೆ ತಾಯಿ ನಿನ್ನ ಮಗಂದು ಹಂಗೇನೆ. ನೋಡ್ಲ ಅಸ್ಮ ಜಂಗಮ್ತೈತೆ ಪಾಪ ನಗ್ತೈತೆ ನಿನ್ನ ಮುಷ್ಣಿ ನೋಡಿ. ನೋಡು ಗದ್ರದೇ ಒಂದಿಟ್ಟು ಅದಕ್ಕೇನೆ ಹಂಗೆ ಮುಷ್ಣಿ ಹಂಗೆ ಮಾಡಿಕೊಳವನಿ. ಸರಿಗೆ ಬಿಡ್ತೀನಿ ನೋಡಿ ಇವಾಗ ಕೋಲ್ತಾಂಡು ಸರಿಗೆ ಬಿಟ್ಟೆ ಅಂದ್ರೆ ಮಣ್ಣಕ್ಕೆ ಬಂದು ಮಣ್ಣೆಲ್ಲ ತಿಂತೀಯನ ಅಂತ ಹೇಳಿ ಸರಿಯಾಗಿ ಬಿಟ್ಟೆ ನೋಡು. ಬಿಡಕ್ಕ ಹ್ಯಾಂಗೆ ತರಕ್ಕೆ ಹೋದೆ ಬಟ್ಟೆ ಎಲ್ಲನ. ಇರಲಿ ತಗ. ನಾನೊಂದು ಜೊತೆ ತಂದಿದ್ದೀನಿ, ತಂದಿರ್ಲಿಲ್ವಲ್ಲ ಅದಕ್ಕೆ ತಂದಿದ್ದೀನಿ. ಬಾರೋ ಹೋಗನ್ ಬಾರೋ ಪಾಪು. ವೈಭು ಬಾರಪ್ಪ ಹೋಗನ್ ಬಾರೋ, ಅಣ್ಣರಿದ್ದಾರೆ ಬಾರೋ. ಸೈಜು ಇಟ್ಟು ನೋಡು, ಆಗಲಿಲ್ಲ ಅಂದರೆ ವಾಪಸ್ ಕೊಡೋಕ್ಕಾಗುತ್ತೆ. ನೋಡು ದಡಮಯ್ಯ ಬಟ್ಟೆ ತಂದವಳು ಇಕ್ಕೇಳ ಮರಯ್ಯ ಸ್ಯಾನೆ ದಿವಸಕ್ಕೆ. ದೊಡಮಯ್ಯ ತಂದವಳೆ ಇರೋನೊಬ್ಬ ಮಗುಗೆ. ಮೈದನ ಮಗುಗೆ ಬಟ್ಟೆ ತಗೊಂಬಂದವಳೆ. ಇಕ್ಕೇಳ ವೈಭವು ಇಕ್ಕೆಂತಾನೆ ತಗೊಂಬಂದು ಕೊಟ್ರೆ ಒಂದಿನ ಅಲ್ವೇನ. ಹೆಂಗ ಇಕ್ಕೇಳ್ರಮ್ಮ ಇಕ್ಕೊಂಡು ಚೆನ್ನಾಗಿರ್ರಿ. ಇಕ್ಕೇಳಪ್ಪ ಸ್ಯಾನೆ ದಿನಕ್ಕಿನ್ನ ಇವರ ಅತ್ತೆರು ಮಾವರು ಎಲ್ಲ ಅಮ್ಮೈ ತಂದಿರವೆಲ್ಲ ಇಕ್ಕೆ ಬೇಡ ಇನ್ನು. ದಡಮೈ ತಂದಿರೋದು ಇಕ್ಕೇಳು. ನಾನು ಕೊಟ್ಟಾರಂದ್ರೆ ಇಕ್ಕೆಂತಾರೆ. ನಮ್ಗೆ ಬಿಸಾಕ್ತಾರೆ ನಿಮ್ಮದೇ ಒಂದು ನಮ್ಮ ಕತ್ತಿಯಮ್ಮ ಹೇಳು. ನೀವು ಯಾತಾದ್ರೂ ಒಂದು ಮಾತಾಡೋಕೆ ಬರ್ತೀರ.
ಇಕ್ಕನ್ ಬಿಡಾಕ ಏನು ತಂದು ಕೊಟ್ಟಾರೆ ಅಂದ್ರೆ ಇಕ್ಕದೇನು ದೊಡ್ಡದಲ್ಲ. ಇಕ್ಕನ್ ಹೇಳ್ಬಿಡು. ಅವ್ರು ಇಷ್ಟಪಟ್ಟು ತಂದು ಕೊಟ್ಟಿರೋದು ಹೆಚ್ಚ, ನಾವು ಇಕ್ಕದ ಹೆಚ್ಚ. ಇಸ್ಕೊಂತಾಳೆ ಕಣೆ, ಅವಳು ಗುದ್ದಾಡ್ತಾಳೆ ಅನ್ಕೊಂಡೆ ಬಗ್ಗೆ ಸೆಣಕಂದಾಳೆ ಇಸ್ಕೊಂತಾಳೆ. ಅರೆ ಹೋಗೋಣ ಬತ್ತೀಯೇನಾ? ಬಿಡಕ ಬರಲ್ಲ ಅವನು. ಅವನು ಒಂದು ಸತಿ ಬೈದಿದೀವಿ ಅಂತಂದರೆ ಹೋಗೋದೇ ಇಲ್ಲ ಅವನು. ಅಯ್ಯೋ ಎಷ್ಟು ಸತಿ ನಾವು ಸುಧಾರಿಸ್ಬೇಕು ಅವನ್ನ. ಒಂದು ಸತಿ ಬೈದಿದ್ದಕ್ಕೆ ಒಂದು ಇಷ್ಟು ಗದ್ರಿಕೆ ನೋಡು ಹೋಗಲ್ಲ, ಸುಮ್ಮನೆ ಮುಂಚ್ಕೊಂಡು ಕುಕ್ಕಂತಾನೆ. ಆಮೇಲೆ ಯಾವಾಗನ ಕರ್ಕೊಂಡು ಹೋಗ್ಬಂತೆ ಬಿಡು. ಸರಿ ಅಮ್ಮ ಆಯಿತು. ಆಯ್ತು ಹೇಳು. ನೋಡು ಆಗಲಿಲ್ಲ ಅಂದರೆ ವಾಪಸ್ ಮಾಡ್ಕೊ ಬರೋಣ. ತಗೊಂಡೋಗಿ ವಾಪಸ್ ಕೊಟ್ಟು ಒಂದಿಟ್ಟು ದೊಡ್ಡ ತರೋಕ್ಕಾಗುತ್ತೆ ನೋಡು. ಸೈಜ್ ಆಗ್ತವೆ ನಂಗೆ, ದೊಡ್ಡವಾಗ್ತವೆ ಸಣ್ಣವಾಗ್ತವೆ. ಸರಿ ಆಯ್ತು ಹೇಳ. ಒಂದಿಟ್ಟು ಸಮಾಧಾನ ಆಗಲಿ. ಆಮೇಲೆ ನಾನು ಎಲ್ಲ ಇಕ್ಕಿ ನೋಡ್ತೀನಿ ಹೇಳಿ ಸೈಜ್. ಸೆನಕೈದಾರ ಮಲ್ವೆ ಇವಾಗ. ಸೆನಕೈದಾರ. ಬರ್ತಾ ಹೋಗ್ತಾ ಇರ್ತಾರೆ, ಮಾತಾಡಿಸ್ತಾರೆ. ಅದಕ್ಕೇನತ್ತ ನಾವು ಮಾತಾಡ್ಸ್ಕೊಂಡು ಬಿಡತ್ತೆ, ಇನ್ನು ಯೋಸ್ತಿ ನಮ್ಮ ತಂಗಿ ಇರೋಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಇದ್ವಿ. ಆದರೆ ಈ ಭಾಗ್ಯಮ್ಮನಲ್ಲಲ್ತಮ್ಮ ಅವ್ರು ನೋಡಲ್ಲಿ ಚೆನ್ನಾಗಿದ್ದಾರೆ ಅಂತ ಏನು ಹಂಗೆ ರಾಮ 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 ಅವ್ರು ನೋಡಬೇಕು. ಹಂಗೇನೆ ಕೂತ್ಕೊಂತಾರೆ ಚೆನ್ನಾಗಿರೋರು ನೋಡಿ, ಸಹಿಸ್ಕೊಳಕ್ಕಾಗಲ್ಲ ಅವರು. ಮತ್ತು ಇವರು ಯಾಕಂದ್ರೆ ಉದ್ದಾಟಕ್ಕೆ ತಂದಿಕ್ಕಕ್ಕೆ ಯಾರ ಶನಕಾದ್ರೆ ಸಹಿಸ್ಕೊಂಬಲ್ಲ, ಉದ್ದಾಟಕ್ಕೆ ತಂದಿಕ್ಕಕ್ಕೆ ನೋಡ್ತಿರ್ತಾರೆ. ಸಿದ್ಲಿಂಗ್ ಏನಂದೆ ಶನಕಾಗ ನಮ್ನೇನು ನಮ್ಮ ಅಯ್ಯಪ್ಪಕಿನ ನಮ್ಮ ಟಗರಣ ಹೇಳ್ತಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಯಾವುದೇ ಆಗಲಿ ಒಂದು ಸತಿ ಪರೀಕ್ಷೆ ಮಾಡಿ ನೋಡಬೇಕು, ರಿಜೆಕ್ಟ್ ಗೊತ್ತಾಗ್ಬೇಕಂದ್ರೆ ಒಂದು ಸತಿ ನೋಡ್ರಿ ಅಂತ ಹೇಳೈತಿ. ಅದಕ್ಕೆ ಹೊಲನೂ ಟಗರಣೆ ಕೊಡ ಅಂತ ಹೇಳೈತೆ. ಅದೇ ಅವ್ರ ಅಣ್ಣ ಇದ್ದಾಗ ನಾನೆಲ್ಲ ಹೇಳ್ತೀನಿ ಅಂದೈತೆ. ಅದಕ್ಕೆ ನಾನೇನು ಆತು ಹೇಳಲಿ ಅಮ್ಮಂತಾಗಿ. ಹೊಲನ ಮಾಡ್ತೀವಿ ಅಂತಾರೆ. ನಮ್ದು 2 ಗದ್ದೆ ಬೀಳ್ಬಿಟ್ಟಿದ್ದೀವಲ್ಲ, ಅದನ್ನ 2 ಗದ್ದೆನ ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೇ ಇವಾಗ ನೋಡೋಣ ಹೆಂಗಿರ್ತಾರೆ ಏನು ಅಂತೇಳಿ ನೋಡೋಣ. ಚೆನ್ನಾಗಿದ್ರೆ ಒಂದು ಹೋಯ್ತು, ಚೆನ್ನಾಗಿಲ್ಲ ಅಂದ್ರೆ ನಮಗೂ ಗೊತ್ತೈತೆ ಹೆಂಗಿರ್ಬೇಕು ಹಂಗಿರ್ತೀವಿ. ನಮ್ಗೇನು ಗೊತ್ತಾಗಲ್ಲ ಅಷ್ಟೇ. ಆಗ ಒಂದು ಸತಿ ನೋಡಬೇಕು ಅವ್ರು ಹೆಂಗೆ ಗುಣ ಸ್ವಭಾವ ತಿಳ್ಕೋಬೇಕು. ಯಾರಿಗೇ ಆಗಲಿ ಈಗ ಒಂದು ಸತಿ ಅದನ್ನೇ ಸಾಧಿಸ್ಕೊಂಡು ಹೋಗ್ತಾ ಇರಬಾರ್ದು. ಇವಾಗ ನೀವು ಅವರು ಇಬ್ಬರಳೆ 2 ಮನೆಯರೇನೆ ಅತ್ತ ಚೆನ್ನಾಗಿರ್ಬೇಕು ಅಷ್ಟೇನು. ಅದನ್ನೇ ಸಾಧಿಸ್ಕೊಂಡು ಹೋದ್ರೆ ಆಗಲ್ಲ. ಏನೋ ಅನಿವಾರ್ಯ ಆಗೈತಿ, ಜಗಳ ಮಾಡ್ಕೊಂಡಿದ್ರೆ ಚೆನ್ನಾಗಿ ಆಗ್ಬೇಕು ಅಷ್ಟೇನೆ. ನೋಡ್ಬೇಕು, ಇನ್ನೂ ಒಂದು ನೋಡಬೇಕು ಅವ್ರು ಹೆಂಗೆ ಏನು ಅಂತ. ಇವಾಗ ಅವ್ರಿಗೆ ಎಲ್ಲ ಕಳ್ಕೊಂಡವ್ರಲ್ಲ ಬುದ್ಧಿ ಬಂದೈತಿ. ಬುದ್ಧಿ ಬಂದೈತೆ, ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬರೋದು. ಅದಕ್ಕೆ ಇದೊಂದು ಸತಿ ನೋಡೋಣ ಅಂತೇಳಿ ಸುಮ್ಮನಾಗಿದ್ವಿ. ನೋಡೋಣ ಇನ್ನು ಹೆಂಗೆ ಇರುತ್ತೆ, ಅವರು ಹೆಂಗಿರ್ತಾರೆ ಅಂತೇಳಿ. ಇವಾಗ ತಗೊಂಬಂದು ಕೊಟ್ಟವ್ರೆ, ಏನೋ ಇಷ್ಟಪಟ್ಟು ಅವನ ಪಾಪನ ಮೇಲೆ ಆಸೆ ಮಾಡ್ತಾರೆ. ನೋಡೋಣ ಹೆಂಗಿರ್ತಾರೆ ಅಂತೇಳಿ. ನೋಡಿದ್ರಲ್ಲ ವೀಕ್ಷಕರೇ, ರಾಜಮ್ಮ ಗಿರ್ಜಿಂಬೆ ಮಗನಿಗೆ ಬಟ್ಟೆ ತಗೊಂಬಂದು ಕೊಟ್ಟಿದ್ದಾಳೆ. ಏನೋ ಚೆನ್ನಾಗಿರ್ತಾಳೆ ಅಂತ ಹೇಳಿ ಇವಾಗ ಇಸ್ಕೊಂಡಿದ್ದಾರೆ ಇವ್ರೂ. ಬಿಡು, ಏನೋ ತಗೊಂಬಂದು ಕೊಟ್ಟವ್ರು ಪ್ರೀತಿ ಪಟ್ಟು ಬೇಡ ಅಂತ ಹೇಳ್ಬಾರ್ದು. ಅವರು ಪ್ರೀತಿಯಿಂದ ತಗೊಂಬಂದಿದ್ದಾರೆ ಅಂತಂದರೆ ಬೇಡ ಅಂತಂದರೆ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅದಕ್ಕೇ ಅವಳು ಬೇಡ ಅಂದಿಲ್ಲ, ಇಸ್ಕೊಂಡಿದ್ದಾಳೆ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.